ನಮಸ್ಕಾರ. ಹೈದರಾಬಾದ್ ವಿರುದ್ಧ ಲಕ್ನೋ ಸೋತ ಬಳಿಕ ಆರ್ಸಿಬಿ ತಂಡಕ್ಕೆ ಹೊಡೆಯಿತು ಬಂಪರ್ ಲಾಟರಿ. ಪ್ಲೇ ಆಫ್ ರೇಸ್ನಿಂದಾಗಿ ಹೊರಬಿದ್ದವು ಈ 5 ತಂಡಗಳು. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಲಕ್ನೋನ ಎಕಾನ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ 2025ರ 61ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 6 ವಿಕೆಟ್ಗಳ ಹೀನಾಯ ಸೋಲು ಕಂಡಿದೆ ಸ್ನೇಹಿತರೆ. ಈ ಸೋಲಿನೊಂದಿಗೆ ಎಲ್ಎಸ್ಜಿ ತಂಡ ಪ್ಲೇ ಆಫ್ ರೇಸ್ನಿಂದಾಗಿ 5ನೇ ತಂಡವಾಗಿ ಹೊರಬಿದ್ದಿದೆ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 205 ರನ್ ಕಲೆ ಹಾಕಿತು. ತಂಡದ ಪರ ಮಿಚ್ ಮಾರ್ಷ್ 39 ಎಸೆತಗಳಿಂದ 65 ರನ್ ಹಾಗೂ ಆಡನ್ ಮಾರ್ಕ್ರಮ್ 38 ಎಸೆತಗಳಿಂದ 61 ರನ್, ಅದೇ ರೀತಿ ನಿಕೋಲಸ್ ಪೂರನ್ 45 ರನ್ ಬಾರಿಸಿ ಟಾಪ್ 3 ಸ್ಕೋರರ್ ಎನಿಸಿಕೊಂಡರು. ಇತ್ತ ಹೈದರಾಬಾದ್ ತಂಡದ ಪರ ಬೌಲಿಂಗ್ ನಲ್ಲಿ ಇಶಾನ್ 2 ಮತ್ತು ರೆಡ್ಡಿ ಹಾಗೂ ಹರ್ಷ್ ಮತ್ತು ಹರ್ಷಲ್ ಪಟೇಲ್ ತಲಾ 1 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 206 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿಲ್ಲ. ಆದ್ಯಾಗೂ ಅಭಿಷೇಕ್ ಶರ್ಮರವರ ಹೊಡಿಬಿಡಿ ಆಟದ ನೆರವಿನಿಂದಾಗಿ ಎಸ್ಆರ್ಎಸ್ ತಂಡ ನಿಗದಿತ ಟಾರ್ಗೆಟ್ ಅನ್ನ 18.2 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು. ಈ ಮುಖ್ಯವಾಗಿ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಹೈದರಾಬಾದ್ ತಂಡ ದಾಖಲಿಸಿತು. ಇನ್ನು ಇತ್ತ ಎಸ್ಆರ್ಎಸ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಕೇವಲ 20 ಎಸೆತಗಳನ್ನು ಎದುರಿಸಿ 59 ರನ್ ಬಾರಿಸಿದರು ಮತ್ತು ಆಂಡ್ರೆಚ್ ಕ್ಲಾಸೆನ್ 28 ಎಸೆತಗಳಿಂದ 47 ರನ್ ಬಾರಿಸಿದರು. ಇತ್ತ ಲಕ್ನೋ ತಂಡದ ಪರ ದಿಗ್ವಿಶ್ ರಾಠಿ 2 ವಿಕೆಟ್ ಉರುಳಿಸಿದರು. ಇನ್ನಿದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ನ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ಗುಜರಾತ್ ಟೈಟಾನ್ಸ್ ತಂಡವಿದ್ದು ಜಿಟಿ ಆಡಿದ 12 ಪಂದ್ಯಗಳಿಂದ 9 ಗೆಲುವು ಕಂಡು 18 ಅಂಕಗಳೊಂದಿಗೆ ಟಾಪ್ ಆಫ್ ದಿ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ. ಇನ್ನು ದ್ವಿತೀಯ ಮತ್ತು ತೃತೀಯ ಸ್ಥಾನದಲ್ಲಿ ಕ್ರಮವಾಗಿ ಆರ್ಸಿಬಿ ಮತ್ತು ಪಂಜಾಬ್ ತಂಡಗಳಿದ್ದು ಈ ತಂಡಗಳು ತಲಾ ಆಡಿದ 12 ಪಂದ್ಯಗಳಿಂದ 8 ಗೆಲುವು 1 ಡ್ರಾನೊಂದಿಗೆ 17 ಅಂಕಗಳನ್ನು ಪಡೆದುಕೊಂಡು ನೆಟ್ ಆಧಾರದ ಮೇಲೆ 2ನೇ ಹಾಗೂ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ನಂಬರ್ 4ರ ಸ್ಲಾಟ್ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ 12 ಪಂದ್ಯಗಳಿಂದ 7 ಗೆಲುವು ಕಂಡು 14 ಅಂಕಗಳೊಂದಿಗೆ ಅಂಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಆಡಿದ 12 ಪಂದ್ಯಗಳಿಂದ 6 ಗೆಲುವು 1 ಡ್ರಾನೊಂದಿಗೆ 13 ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. 6ನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವಿದ್ದು ಕೆಕೆಆರ್ ಆಡಿದ 13 ಪಂದ್ಯಗಳಿಂದ 5 ಗೆಲುವು ಕಂಡು 12 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿದೆ ಮತ್ತು 7ನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವಿದ್ದು ಎಲ್ಎಸ್ಜಿ ಆಡಿದ 12 ಪಂದ್ಯಗಳಿಂದ 5 ಗೆಲುವು 7 ಸೋಲುಗಳನ್ನು ಕಂಡು 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ ಮತ್ತು 8ನೇ ಸ್ಥಾನದಲ್ಲಿ ಹೈದರಾಬಾದ್ ತಂಡವಿದ್ದು ಎಸ್ಆರ್ಎಚ್ ಆಡಿದ 12 ಪಂದ್ಯಗಳಿಂದ 4 ಗೆಲುವುಗಳನ್ನು ಕಂಡು 1 ಡ್ರಾನೊಂದಿಗೆ 9 ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ ಮತ್ತು 9ನೇ ಸ್ಥಾನದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವಿದ್ದು ಆರ್ಆರ್ ಆಡಿದ 13 ಪಂದ್ಯಗಳಿಂದ 3 ಗೆಲುವು ಕಂಡು 6 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದ್ದರೆ 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು ಸಿಎಸ್ಕೆ ಆಡಿದ 12 ಪಂದ್ಯಗಳಿಂದ 3 ಗೆಲುವುಗಳೊಂದಿಗೆ 6 ಅಂಕಗಳನ್ನು ಪಡೆದುಕೊಂಡು ಅಂಕಪಟ್ಟಿಯಲ್ಲಿ ಬಾಟಮ್ ಆಫ್ ಟೇಬಲ್ ನಲ್ಲಿ ಕುಳಿತುಕೊಂಡಿದೆ. ಇದರೊಂದಿಗೆ ಪ್ಲೇ ಆಫ್ ರೇಸ್ನಿಂದಾಗಿ ಅಧಿಕೃತವಾಗಿ ಚೆನ್ನೈ, ಹೈದರಾಬಾದ್, ರಾಜಸ್ಥಾನ್, ಲಕ್ನೋ ಹಾಗೂ ಕಲ್ಕತ್ತಾ ತಂಡಗಳು ಹೊರಬಿದ್ದಿವೆ ಸ್ನೇಹಿತರೆ.